ಹಿಂದೆ ಹೋಗ್ಬೇಕಾ? ಇವಾಗ ಸರ್, ಇವತ್ತು ಮೀಟಿಂಗ್ ಮಾಡಿದ್ರಿ ಪೂರ್ವಭಾವಿ ಸಭೆ, ಏನೆಲ್ಲ ಚರ್ಚೆ ಆಗಿದೆ, ಯಾವ ರೀತಿ ಈ ಪಾದಯಾತ್ರೆಯನ್ನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಬಿಡದಿ ಭಾಗದ ಬೈರ್ಮಂಗ್ಲ ಹಾಗೂ ಕೆಂಚಕಾರ್ನಹಳ್ಳಿ ಭಾಗದ ರೈತರ ಪರವಾಗಿ ಈ ಹಿಂದೆಯೂ ಕೂಡ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬೈರ್ಮಂಗ್ಲದಲ್ಲಿ 11 ಕಿಲೋಮೀಟ್ರು ಪಾದಯಾತ್ರೆಯನ್ನು ಮಾಡಿದಾಗ ಒಂದು ಮಾತನ್ನು ಕೊಟ್ಟಿದ್ವು. ಸರ್ಕಾರ ಇದೇ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನು ಎಸಿತಾ ಹೋದರೆ ನಾವು ಮುಂದೊಂದು ದಿನ ಫ್ರೀಡಮ್ ಪಾರ್ಕ್ವರೆಗೂ ಬೈರ್ಮಂಗಲದಿಂದ ಒಂದು ಪಾದಯಾತ್ರೆಯನ್ನು ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ರ ಬಗ್ಗೆ ನಾವು ಅವತ್ತು ಕೂಡ ಕೊನೆಯ ಗ್ರಾಮದಲ್ಲಿ ಹೊಸೂರಿನಲ್ಲಿ ನಿಂತು ಮಾತನಾಡಿದಂಥ ಸಂದರ್ಭದಲ್ಲಿ ರೈತರಿಗೊಂದು ಮಾತನ್ನು ಪಕ್ಷದ ಕಡೆಯಿಂದ ಕೊಟ್ಟಿದ್ವು. ಕೊಟ್ಟ ಮಾತಂತೆ ಸರ್ಕಾರ ಒಂದು ಕಡೆ ತಾವೇ ನೋಡಿರ್ಬೋದು, ಯಾವಾಗ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸತ್ಯಾಗ್ರಹವನ್ನು ಮಾಡ್ತೇನೆ, ರೈತರ ಪರವಾಗಿ ನಿಲ್ತೇನೆ, ಐ ಆಮ್ ಕಮಿಟೆಡ್ ಟುವರ್ಡ್ಸ್ ದ ಫಾರ್ಮರ್ಸ್ ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರು ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಮಾಣೆ ದಿನವೇ ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾರೆ. ಅವರು ಪ್ರೆಸ್ ಅಡ್ರೆಸ್ ಮಾಡಿದಾಗ ಒಂದು ಕಡೆ ಹೇಳ್ತಾರೆ ಸಮಿತಿಯನ್ನು ಮಾಡ್ತೇನೆ, ಮತ್ತೊಂದು ಕಡೆ ಆನ್ ದ ಸೇಮ್ ಡೇ ಪಾಯಿಂಟ್ ಟು ಬಿ ನೋಟೆಡ್ ಅವತ್ತಿನ ದಿನವೇ ಮಿಕ್ಕಂಥ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ಸಮಿತಿಯನ್ನು ಮಾಡ್ತೀನಿ ಅಂತ ಹೇಳಿ ಈಗ ಸರಿಸುಮಾರು 3 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಕಳೆದೋಗಿದೆ. ಸಮಿತಿನೂ ಕೂಡ ರಚನೆ ಆಗಿಲ್ಲ. ಸಮಿತಿ ಯಾತಕ್ಕೆ ರಚನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸಾಧಕ ಬಾಧಕಗಳೇನಿದೆ, ಪರ ವಿರೋಧ ಏನಿದೆ, ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಲ್ಲಿರ್ತಕ್ಕಂಥ ಆ ಕ್ಷೇತ್ರದ ಶಾಸಕರು ಕೇಳಿದಾಗ ನಮಗೆ ಸಮಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ, ನನ್ನ ಹತ್ರ ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳಿದರು. ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದೆ ಅವ್ರ ಮಾತನ್ನ. ತದನಂತರ ಇಲ್ಲಿವರೆಗೂ ಸಮಿತಿ ಆಗಲಿಲ್ಲ, ಜೊತೆಯಲ್ಲಿ ಫೈನಲ್ ನೋಟಿಫಿಕೇಷನ್ನು ಕೂಡ ಆನ್ ದ ಸೇಮ್ ಡೇ ಹೊರಡಿಸಿದರು. ಅಂದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮುಖ್ಯಮಂತ್ರಿಗಳ ಹಾಗೂ ರಾಜ್ಯ ಸರ್ಕಾರದ ದ್ವಂದ್ವ ನೀತಿಗಳು, ದ್ವಂದ್ವ ಮನಸ್ಥಿತಿ. ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಕತೆ ಕಟ್ಕೊಂಡು ನಾವು ರೈತರಿಗೆ ಹಿಂಬಾಗ್ಲಿಂದ ಬಂದು ಎದುರಿಸಿ ಬೆದರಿಸಿ ಬರ್ಸ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ತಲೆಯಲ್ಲಿ ಇದ್ದಂಗಿದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ದಂಗೆ ಸಮಿತಿ ರಚನೆ ಮಾಡದೆ ಹೋದಂಥ ಸಂದರ್ಭದಲ್ಲಿ ಬಹುಶಃ ಅವ್ರನ್ನ ಇವತ್ತು ನಾವು ರೈತರ ಒಂದು ವಚನ ಭ್ರಷ್ಟರಾಗಿ ಇವತ್ತು ರೈತರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಇವೆಲ್ಲವನ್ನು ನೋಡ್ಕೊಂಡು ಭಾಳ ದಿನ ಕೂರ್ಲಿಕ್ಕಾಗೋದಿಲ್ಲ. ಪಾದಯಾತ್ರೆಯನ್ನು ಕರೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿಗಳು ದೇವೇಗೌಡರು ಸಾಹೇಬ್ರ ಜೊತೆನೂ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ವಿಚಾರ. ಜೊತೆಯಲ್ಲಿ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಕೂಡ ನಮಗಿದ್ರ ಸಲಹೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ 9, 10, 11 ಆಗಸ್ಟ್ ಅಂದರೆ ಈ ಭಾನುವಾರ, ಸೋಮವಾರ, ಮಂಗಳವಾರ ಸರಿಸುಮಾರು 38 ಕಿಲೋಮೀಟ್ರು ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಈಗಾಗಲೇ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಆ ಭಾಗದ ಮಾಜಿ ಶಾಸಕರು ಮಾಗಡಿ ಮಂಜಣ್ಣ ಅವ್ರ ಜೊತೆಯಲ್ಲಿ ರೈತರು ಎಲ್ಲರೂ ಕೂಡ ಪ್ರತಿಯೊಂದು ಕುಟುಂಬದ ಅಲ್ಲಿರ್ತಕ್ಕಂಥ 3,500-4 ಸಾವಿರ ಕುಟುಂಬಗಳೇನಿದೆ ರೈತರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಅವತ್ತಿನ ದಿನ ಅವರ ಭೂಮಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು ನೋಡ್ಬೋದು. ಜೊತೆಯಲ್ಲಿ ಇವತ್ತು ಪಕ್ಷದ ಮುಖ್ಯ ಕಚೇರಿಯಲ್ಲಿ ಶಾಸಕರು, ಮಾಜಿ ಶಾಸಕರು, ನಮ್ಮ ಎಲ್ಲ MLCಗಳು ಸೇರಿದಂತೆ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಇದು ಇಡೀ ಜನತಾದಳ ಪಕ್ಷ ಅವತ್ತಿನ ದಿನ 3 ದಿನಗಳ ಕಾಲ ರೈತರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಉತ್ಸಾಹಕತೆಯಿಂದ ಕೈ ಜೋಡಿಸ್ತಾರೆ. ಸರ್, ಈಗ ಬೆಂಗಳೂರವರೆಗೂ ನೀವು ಪಾದಯಾತ್ರೆ ಮಾಡ್ಬೋದು, ಬಟ್ ಒಳಗಡೆ ಮಾಡಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ? ಈಗ ಪರ್ಮಿಷನ್ಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ನಮ್ಮ ಮಂಜಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಇವರೆಲ್ಲರೂ ಕೂಡ ಕಮಿಷನರ್ಗಿರ್ಬೋದು, DGPಗಿರ್ಬೋದು, DGರವ್ರಿಗಿರ್ಬೋದು ಅವ್ರ ಸಮಯ ತೆಗೆದುಕೊಂಡಿದ್ದಾರೆ. ಈಗ ಹೋಗಿ ಅವ್ರ ಜೊತೆ ಕೂತು ಮಾತನಾಡಿ ಪರ್ಮಿಷನ್ಸ್ ಯಾವ ರೀತಿ ನಮಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಸರ್, ಈಗ ಲೋಕಲ್ MLA ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಒಂದು ರೀತಿ ಆಡಳಿತಾತ್ಮಕವಾಗಿ ಪ್ರೋಸೆಸ್ ಬೇಗ ಮೂವ್ ಆಗ್ಬೋದು. ಈಗ ಒಂದು ಆಡಳಿತಾತ್ಮಕವಾದಂಥ ಪ್ರಾಸೆಸ್ಸು ಈಗಾಗಲೇ ಮೂವ್ಮೆಂಟ್ ಮಾಡಿದ್ದಾರೆ,
ಅದನ್ನೇ ನಾನು ಹೇಳಿದ, ಸಮಿತಿ ರಚನೆ ಮಾಡೋದು ಉದ್ದೇಶ ಏನು, ಮಾಡ್ತೀನಿ ಅಂತ ಹೇಳೋ ಉದ್ದೇಶ ಏನು, ಆವತ್ತೇ ಫೈನಲ್ ನೋಟಿಫಿಕೇಶನ್ ಮಾಡ್ತಕ್ಕಂಥ ಉದ್ದೇಶ ಏನು. ಇವರೇನು ಮಂತ್ರಿಗಳಾಗೆ ಏನು ಇಲ್ಲಿ ಪ್ರಾಸೆಸ್ಸು ಏನು ಮೂವ್ಮೆಂಟ್ ಆಗಬೇಕಾಗಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲೆ ಜನ ಮುಖ್ಯಮಂತ್ರಿಗಳಾಗಿ ಕೊಡುಗೆ ಕೊಟ್ಟಿದ್ದಾರೆ, 4 ಕ್ಷೇತ್ರದ MLAಗಳು ಕೊಟ್ಟಿದ್ದಾರೆ. ಯಾತಕ್ಕೆ ಕೊಟ್ಟಿದ್ದಾರೆ? ರೈತರು ಎದೆ ಮೇಲೆ ಮರಣ ಶಾಸನ ಬರೀರಿ ಅಂತ ಕೊಟ್ಟಿದ್ದಾರಾ? ರೈತರ ವಿರುದ್ಧವಾದಂಥ ಒಂದು ಆಡಳಿತವನ್ನು ನಡೆಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರಾ? ಹಾಗಾಗಿ ಅವರು ಈಗ ಮಂತ್ರಿಗಳಾಗಿದ್ದಾರೆ, ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ನಿನ್ನೆ ತಾವೆಲ್ಲ ಕೇಳಿದಾಗ ಇದೇನು ಶುಭ ಸಂದರ್ಭ, ಶುಭ ದಿನ, ಇವತ್ತು ನಾವು ಇದೆಲ್ಲ ಮಾತಾಡಬೇಕಾ ಅಂತ ಹೇಳ್ದಂಥದ್ದು ಎಲ್ಲೋ ಒಂದು ಕಡೆ ನಾನು ಪೇಪರ್ ಕಟ್ಟಿಂಗಲ್ಲಿ ನೋಡ್ತಾ ಇದ್ದೆ. ಅವ್ರಿಗೆ ಶುಭ ಸಂದರ್ಭ, ಅವ್ರಿಗೆ ಶುಭ ದಿನ, ನಾವೇನು ನಮಗೇನು ಬೇಸರ ಇಲ್ಲ. ಪಾಪ 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಮೊದಲನೇ ಬಾರಿ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆ ಅವರು, ನಾವು ಸ್ವಾಗತ ಮಾಡ್ತೇವೆ, ಒಳ್ಳೆ ಕೆಲಸ ಮಾಡಲಿ. ಆದರೆ ಅವ್ರಿಗೆ ಶುಭ ದಿನ ಇರ್ಬೋದು, ಆದರೆ ರೈತರಿಗೆ ಸಂಪೂರ್ಣವಾಗಿ ಅಶುಭವೇ ನಡ್ಕೊಂಬಂದಿರ್ತಕ್ಕಂಥದ್ದು 3.5 ವರ್ಷದಲ್ಲಿ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ಮನವೊಲಿಸೋದಕ್ಕೆ ಅವರಿಬ್ಬರೇ ಇನ್ಚಾರ್ಜ್ ತಗೊಂಡಿದ್ದಾರೆ ಸರ್. ಯಾರನ್ನ ಚೆಲುವರಾಯಸ್ವಾಮಿ ಮತ್ತೆ ಬಾಲಕೃಷ್ಣ ಅವರು ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಇದೆಯಲ್ಲ ಸರ್, ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ. ಈಗ ನಾನು ನೋಡೋಣ, ನೆನ್ನೆನೂ ಹೇಳಿದ್ದೀನಿ, ಈಗ 136 138 ನಂಬರ್ಸ್ ಇದ್ದಾರೆ ಕಾಂಗ್ರೆಸ್ಸು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಜನ ಮಂತ್ರಿಗಳಾಗಬೇಕು, 4 5 ಸಲ ಶಾಸಕರಾಗಿದ್ದೇವೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ 5 ಕೋಟಿ ಜನಸಂಖ್ಯೆಯಲ್ಲಿ ಶಾಸಕ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೇವಲ 224 ಜನಕ್ಕೆ ಮಾತ್ರ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡ್ತೀನಿ ಅಂದರೆ ಅದು ನಿಜವಾಗ್ಲೂ ನಾವು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ? ರಾಜೀನಾಮೆ ಕೊಡ್ಲಿಕ್ಕೆ ಆಗ್ತದಾ ಅನ್ನೋ ಒಂದು ಪ್ರಶ್ನೆ. ಇದ್ರ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕೇಳಿಸ್ಕೊಂಡಿದ್ದೀವಿ. ಆದರೆ ಇದ್ರ ಬಗ್ಗೆ ನಾವೇನು ಹೆಚ್ಚಿನ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಇದು ಅವ್ರ ಪಕ್ಷದ ಚೌಕಟ್ಟಿಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ನಾವೇನು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲ್ಲ. ಈಗ ನೋಡೋಣ, ಡೇ 1ಇಂದನೂ ಕೂಡ ಆನ್ ಗ್ರೌಂಡ್ ಹೋರಾಟವನ್ನು ಜನತಾದಳ ಪಕ್ಷ ಕೈಗೆತ್ಕೊಂಡಿದೆ. ತದನಂತರ ಕಾನೂನಿನ ಹೋರಾಟಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ನಿಲ್ತೇವೆ ಅಂತಕ್ಕಂಥದ್ದು ಹೇಳಿದ್ವು. ಅದೇ ರೀತಿ ಫೈಲಿಂಗ್ ಆಗಿದೆ. ಭಾಳ ಜನ ಇವತ್ತು ಮೊದಲನೇ ಬಾರಿ ಬಂದಂಥ ಫೈನಲ್ ನೋಟಿಫಿಕೇಷನ್ನ ಪೆಟಿಷ್ನರ್ಸ್ ಇವತ್ತೇನು ವಕಾಲತ್ಗೆ ಸೈನ್ ಹಾಕಿ ರೈತರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ವಿಚಾರ ಇದೆ. ಸೊ ಕೋರ್ಟಲ್ಲಿ ನಮಗೆ ಸ್ಟೇ ಸಿಕ್ಕಬೇಕು ಅಂತಕ್ಕಂಥದ್ದು ಇವತ್ತು ನಮ್ಗೆ ಆಶಾದಾಯಕವಾದಂಥ ನಂಬಿಕೆ ಇದೆ. ಯಾಕೆಂದರೆ ಮೆರಿಟ್ ಮೇಲೆ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇವತ್ತು ನಮ್ಮ ನ್ಯಾಯಾಲಯ ಗಮನಿಸಿ ರೈತರಿಗೆ ಒಂದು ಸ್ಟೇಯನ್ನು ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿದ್ದೇವೆ. ಅಲ್ಲಿವರೆಗೂ ಕಾದು ನೋಡೋಣ, ಟೈಮ್ ಕೊಡೋಣ. ನೋಡೋಣ, ಇದು ರೈತರ ವಿಚಾರ. ಇಲ್ಲಿ ಮೊದಲನೇ ದಿನದಿಂದನೂ ಈ ವಿಚಾರದಲ್ಲಿ ರಾಮನಗರ ಜಿಲ್ಲೆ ಜನತಾದಳ ಪಕ್ಷಕ್ಕೆ ಒಂದು ರೀತಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಮೊದಲನೇ ದಿನದಿಂದನೂ ನಮ್ಮ ಜವಾಬ್ದಾರಿನ ಅರ್ತು ನಾವು ರೈತರ ಪರವಾಗಿ ಹಲವಾರು ಬಾರಿ ನಾನಾಗಲಿ ಮಂಜಣ್ಣ ಅವರಾಗಲಿ ಜೊತೆಗೂಡಿ 500 ದಿನಗಳ ಒಂದು ನಿರಂತರವಾದಂಥ ಪ್ರತಿಭಟನಾಕಾರರ ಒಂದು ಸ್ಥಳ ಏನಿದೆ, ಹಲವಾರು ಬಾರಿ ಅವ್ರ ಜೊತೆ ಹೋಗಿ ನಿಂತಿರ್ತಕ್ಕಂಥ ತಾವು ನೋಡಿದ್ದೀರಿ. ಕೆಲವೊಂದಷ್ಟು ವಿಚಾರದಲ್ಲಿ ರೈತರ ಬಗ್ಗೆ ಬಂದಾಗ ನಾವು ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡಬೇಕಾಗ್ತದೆ. ನಾವು ಕಾದು ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ಈಗ ಪ್ರತ್ಯೇಕವಾಗಿ ಹೋರಾಟ ಆ್ಯಸ್ ಆಫ್ ನಾವು ತೆಗೆದುಕೊಂಡಿದ್ದೇವೆ. ನಮಗೆ BJP ಕಡೆಯಿಂದ ಯಾರೂ ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಫೋನ್ ಮಾಡಿ ಮಾತನಾಡಿಲ್ಲ. ಮಾತನಾಡಿದ್ರೆ ಮುಂದಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇವತ್ತು ಪರ್ಮಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಮಾಡ್ಲಿಕ್ಕೆ ಮಾತಾಡ್ತಾರೆ. ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ LOP ಲೀಡ್ರು ಅಶೋಕಣ್ಣ ಅವರೇನಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಅಧಿವೇಶನದ ಕೆಲವೊಂದಷ್ಟು ಚರ್ಚೆಗಳು ಕುಮಾರಣ್ಣ ಅವ್ರ ಜೊತೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಡೆದಿರ್ತಕ್ಕಂಥ ಪ್ರಕ್ರಿಯೆ ಅದೇನು ಹೊಸದೇನಲ್ಲ. ಕೂತು ಚರ್ಚೆ ಮಾಡಿದ್ಮೇಲೆ ನಮಗೂ ವಿಚಾರ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೀವಿ. ಥ್ಯಾಂಕ್ ಯು.